ಕಾಯಕ್ಕೆ ನೆಳಲಾಗಿ ಕಾಡಿತ್ತು ಮಾಯೆ, ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ. ಮನಕ್ಕೆ ನೆನಹಾಗಿ ಕಾಡಿತ್ತು ಮಾಯೆ, ನೆನಹಿಂಗೆ ಅರಿವಾಗಿ ಕಾಡಿತ್ತು ಮಾಯೆ. ಜಗದ ಜಂಗುಳಿಗೆ ಬೆಂಗೋಲನೆತ್ತಿ ಕಾಡಿತ್ತು ಮಾಯೆ. ಚೆನ್ನಮಲ್ಲಿಕಾರ್ಜುನ, ನೀನೊಡ್ಡಿದ ಮಾಯೆಯನಾರು ಗೆಲ್ಲಬಾರದು. ಈ ವಚನವು ಮಾಯೆಯ ಸ್ವರೂಪ, ಅದರ ಸೂಕ್ಷ್ಮತೆ ಮತ್ತು ಅದು ಜೀವಾತ್ಮನನ್ನು ಹೇಗೆ ಬಂಧಿಸುತ್ತದೆ ಎಂಬುದರ ಬಗ್ಗೆ ಅತ್ಯಂತ ವಿವರವಾದ ಮತ್ತು ಕಾವ್ಯಾತ್ಮಕ ವಿವರಣೆಯನ್ನು ನೀಡುತ್ತದೆ. ಈ ವಚನವು ಮಾಯೆಯನ್ನು ಕೇವಲ ಬಾಹ್ಯ ಪ್ರಪಂಚದ ಮೋಹಕ ಶಕ್ತಿಯಾಗಿ ನೋಡದೆ, ನಮ್ಮ ಅಸ್ತಿತ್ವದ ಪ್ರತಿ ಹಂತದಲ್ಲೂ ಹಾಸುಹೊಕ್ಕಾಗಿರುವ ಒಂದು ಆಂತರಿಕ ಶಕ್ತಿಯಾಗಿ ವಿವರಿಸುತ್ತದೆ. ಕಾಯಕ್ಕೆ ನೆಳಲಾಗಿ ಕಾಡಿತ್ತು ಮಾಯೆ. ನೆರಳು ನಮ್ಮ ದೇಹದಿಂದ ಬೇರ್ಪಡಿಸಲಾಗದ ಭಾಗ. ನಾವು ಎಲ್ಲಿಗೆ ಹೋದರೂ ಏನು ಮಾಡಿದರೂ ನೆರಳು ನಮ್ಮೊಂದಿಗೆ ಇರುತ್ತದೆ. ಹಾಗೆಯೇ ಮಾಯೆಯು ನಮ್ಮ ಭೌತಿಕ ಶರೀರಕ್ಕೆ ಸಹಜ ಗುಣವಾಗಿ ಅಂಟಿಕೊಂಡಿದೆ. ದೇಹದ ಆಸೆಗಳು, ಸುಖ ದುಃಖಗಳು, ಲೌಕಿಕ ಬಂಧನಗಳು ಇವೆಲ್ಲವೂ ಮಾಯೆಯ ಮೊದಲ ಹಂತದ ಆಟ. ದೇಹ ಇರುವವರೆಗೂ ಮಾಯೆಯ ಕಾಟ ತಪ್ಪಿದ್ದಲ್ಲ. ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ. ಕೇವಲ ಭೌತಿಕ ದೇಹ ಮಾತ್ರವಲ್ಲ, ನಮ್ಮೊಳಗಿನ ಜೀವಶಕ್ತಿ ಸಹ ಮಾಯೆಗೆ ಒಳಗಾಗಿದೆ. ಮನಸ್ಸು ಎಂಬುದು ಆಲೋಚನೆಗಳು, ಭಾವನೆಗಳು ಮತ್ತು ಇಚ್ಛೆಗಳ ಕೇಂದ್ರ. ಮನಸ್ಸಿನ ಚಂಚಲ ಸ್ವಭಾವವೇ ಮಾಯೆ. ಮನಸ್ಸು ಪ್ರಪಂಚದ ಕಡೆಗೆ ಹರಿಯುವಂತೆ ಮಾಡಿ, ಶಾಶ್ವತವಲ್ಲದ ವಿಷಯಗಳಲ್ಲಿ ಸುಖವಿದೆ ಎಂಬ ಭ್ರಮೆಯನ್ನು ಹುಟ್ಟಿಸಿ ಕಾಡುತ್ತದೆ. ಮನಕ್ಕೆ ನೆನಹಾಗಿ ಕಾಡಿತ್ತು ಮಾಯೆ. ಮನಸ್ಸು ಮತ್ತಷ್ಟು ಸೂಕ್ಷ್ಮವಾದಾಗ ಅದು ನೆನಪುಗಳು ಮತ್ತು ಯೋಚನೆಗಳ ರೂಪದಲ್ಲಿ ವ್ಯಕ್ತವಾಗುತ್ತದೆ. ಹಿಂದಿನ ಘಟನೆಗಳ ನೆನಪುಗಳು, ಭವಿಷ್ಯದ ಚಿಂತೆಗಳು, ನಡೆಯುತ್ತಿರುವ ಆಲೋಚನೆಗಳು ಇವೆಲ್ಲವೂ ಮಾಯೆಯ ಸೂಕ್ಷ್ಮ ರೂಪಗಳು. ಈ ನೆನಹುಗಳ ಸುಳಿಯಲ್ಲಿ ಸಿಲುಕಿ ಜೀವಿ ವರ್ತಮಾನವನ್ನು ಮರೆತು ಸಂಕಟಪಡುತ್ತಾನೆ. ನೆನಹಿಂಗೆ ಅರಿವಾಗಿ ಕಾಡಿತ್ತು ಮಾಯೆ. ಇದು ಮಾಯೆಯ ಅತ್ಯಂತ ಸೂಕ್ಷ್ಮ ಮತ್ತು ಪ್ರಬಲವಾದ ಹಂತ. ನಾನು ಅರಿಯುವವನು, ನನಗೆ ಜ್ಞಾನವಿದೆ ಎಂಬ ಅಹಂಕಾರದ ಅರಿವೇ ಮಾಯೆ. ಆತ್ಮಜ್ಞಾನದ ಹಾದಿಯಲ್ಲಿ ಸಾಗುವಾಗ ನಾನು ಎಲ್ಲವನ್ನೂ ತಿಳಿದಿದ್ದೇನೆ ಎಂಬ ಭಾವನೆ ಮೂಡಬಹುದು. ಈ ಅರಿವು ಸಹ ಮಾಯೆಯ ಒಂದು ಸೂಕ್ಷ್ಮ ಬಲೆ. ನಿಜವಾದ ಜ್ಞಾನವು ಅಹಂಕಾರವನ್ನು ನಾಶ ಮಾಡಿದರೆ, ಮಾಯೆಯ ಅರಿವು ಅಹಂಕಾರವನ್ನು ಹೆಚ್ಚಿಸುತ್ತದೆ. ಜಗದ ಜಂಗುಳಿಗೆ ಬೆಂಗೋಲನೆತ್ತಿ ಕಾಡಿತ್ತು ಮಾಯೆ. ಮಾಯೆಯು ಇಡೀ ಜಗತ್ತಿನ ಜೀವರಾಶಿಗಳನ್ನು ನಿಯಂತ್ರಿಸುತ್ತದೆ. ಬೆತ್ತ ಹಿಡಿದು ಬೆನ್ನಟ್ಟುವ ಹಾಗೆ ಮಾಯೆಯು ಎಲ್ಲ ಜೀವಿಗಳನ್ನು ಹೆದರಿಸಿ, ಓಡಾಡಿಸಿ ತನ್ನ ಹಿಡಿತದಲ್ಲಿಟ್ಟುಕೊಂಡು ಆಡಿಸುತ್ತದೆ. ಯಾರೊಬ್ಬರೂ ಅದರ ಹಿಡಿತದಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಚೆನ್ನಮಲ್ಲಿಕಾರ್ಜುನ, ನೀನೊಡ್ಡಿದ ಮಾಯೆಯನಾರು ಗೆಲ್ಲಬಾರದು. ಅಂತಿಮವಾಗಿ ಅಕ್ಕಮಹಾದೇವಿಯು ಮಾಯೆಯು ಪರಮಾತ್ಮನ ಲೀಲೆ ಅಥವಾ ಸೃಷ್ಟಿಯ ಭಾಗವೇ ಹೊರತು ಅದೊಂದು ಪ್ರತ್ಯೇಕ ಶಕ್ತಿಯಲ್ಲ ಎಂಬ ಮಹಾಸತ್ಯವನ್ನು ಅರಿತು ಶರಣಾಗುತ್ತಾರೆ. ಮಾಯೆಯನ್ನು ಗೆಲ್ಲುವುದು ಮಾನವ ಪ್ರಯತ್ನದಿಂದ ಅಸಾಧ್ಯ. ದೇವರ ಕೃಪೆಯಿಂದ ಅಥವಾ ದೇವರಲ್ಲಿ ಸಂಪೂರ್ಣ ಶರಣಾಗತಿಯಿಂದ ಮಾತ್ರ ಈ ಮಾಯಾಬಂಧನದಿಂದ ಮುಕ್ತಿ ಪಡೆಯಲು ಸಾಧ್ಯ. ಈ ವಚನವು ಅಕ್ಕಮಹಾದೇವಿಯವರ ಆಳವಾದ ಅನುಭವದ ಪ್ರತೀಕವಾಗಿದೆ. ಮಾಯೆಯು ಕೇವಲ ಬಾಹ್ಯ ಪ್ರಪಂಚವಲ್ಲ, ಅದು ನಮ್ಮ ದೇಹ, ಪ್ರಾಣ, ಮನಸ್ಸು, ನೆನಪು ಮತ್ತು ಅರಿವಿನ ಪ್ರತಿ ಸೂಕ್ಷ್ಮ ಹಂತದಲ್ಲೂ ಅಡಗಿ ನಮ್ಮನ್ನು ಬಂಧಿಸಿದೆ. ಈ ಬಂಧನದಿಂದ ಮುಕ್ತಿ ಪಡೆಯುವ ಏಕೈಕ ಮಾರ್ಗವೆಂದರೆ ಈ ಎಲ್ಲದಕ್ಕೂ ಮೂಲವಾದ ಚೆನ್ನಮಲ್ಲಿಕಾರ್ಜುನನಲ್ಲಿ ಸಂಪೂರ್ಣವಾಗಿ ಶರಣಾಗುವುದಾಗಿದೆ.